ತ್ರೇತಾಯುಗದಲ್ಲಿ ಶ್ರೀರಾಮನಾಗಿ ಮತ್ತು ದ್ವಾಪರಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದ ನಂತರ ಕಲಿಯುಗದ ಆರಂಭದಲ್ಲಿ ಭಕ್ತರನ್ನು ಉದ್ಧಾರ ಮಾಡಲು ವಿಷ್ಣುವು ಮತ್ತೆ ಭೂಮಿಗೆ ಬರಲು ನಿರ್ಧರಿಸಿದನು. ಇದಕ್ಕೆ ಮುಖ್ಯ ಕಾರಣವೆಂದರೆ ಒಮ್ಮೆ ಸಪ್ತರ್ಷಿಗಳು ಯಜ್ಞವನ್ನು ಮಾಡಲು ಯಾವ ದೇವರು ಶ್ರೇಷ್ಠ ಎಂದು ಪರೀಕ್ಷಿಸಲು ಭೃಗು ಮಹರ್ಷಿಯನ್ನು ಕಳುಹಿಸುತ್ತಾರೆ. ಮಹರ್ಷಿಯು ವೈಕುಂಠಕ್ಕೆ ಹೋಗಿ ನಿದ್ರಿಸುತ್ತಿದ್ದ ವಿಷ್ಣುವಿನ ಎದೆಯ ಮೇಲೆ ಒದ್ದು ಪರೀಕ್ಷೆ ಮಾಡುತ್ತಾರೆ. ವಿಷ್ಣುವು ಕೋಪಗೊಳ್ಳದೆ ವಿನಮ್ರನಾಗಿ ಮಹರ್ಷಿಯ ಕಾಲನ್ನು ಸವರುತ್ತಾನೆ. ಆದರೆ ಲಕ್ಷ್ಮೀದೇವಿಯು ತನ್ನ ಪತಿಯನ್ನು ಅವಮಾನಿಸಿದ್ದಕ್ಕಾಗಿ ಕೋಪಗೊಂಡು ವೈಕುಂಠವನ್ನು ತ್ಯಜಿಸಿ ಭೂಮಿಯ ಕಡೆಗೆ ಪ್ರಯಾಣ ಬೆಳೆಸುತ್ತಾಳೆ. ಪತ್ನಿಯನ್ನು ಅಗಲಿದ ವಿಷ್ಣುವು ದುಃಖಿತನಾಗಿ ವೈಕುಂಠವನ್ನು ತೊರೆದು ತಿರುಮಲದ ವೆಂಕಟಾಚಲ ಬೆಟ್ಟಕ್ಕೆ ಬಂದು ಅಲ್ಲಿ ಯಾವುದೇ ಐಹಿಕ ಸುಖಗಳಿಲ್ಲದೆ ಶ್ರೀನಿವಾಸನಾಗಿ ನೆಲೆಸುತ್ತಾನೆ. ಅದೇ ಸಮಯದಲ್ಲಿ ಲಕ್ಷ್ಮೀದೇವಿಯು ಕಮಲದ ಹೂವಿನ ರೂಪದಲ್ಲಿ ಭೂಮಿಗೆ ಆಗಮಿಸಿ ಅಲ್ಲಿಂದ ಆಕಾಶರಾಜನೆಂಬ ರಾಜನ ಯಜ್ಞದ ಫಲವಾಗಿ ಮಗುವಾಗಿ ಜನಿಸುತ್ತಾಳೆ. ರಾಜ ಮತ್ತು ಅವನ ಪತ್ನಿ ಆ ಮಗುವಿಗೆ ಪದ್ಮಾವತಿ ಎಂದು ಹೆಸರಿಡುತ್ತಾರೆ ಮತ್ತು ಆಕೆಯನ್ನು ಅತ್ಯಂತ ಪ್ರೀತಿಯಿಂದ ಬೆಳೆಸುತ್ತಾರೆ. ಪದ್ಮಾವತಿ ಬೆಳೆಯುತ್ತಾ ಅಪೂರ್ವ ಸೌಂದರ್ಯ ಮತ್ತು ದೈವಿಕ ಗುಣಗಳನ್ನು ಹೊಂದಿದ್ದಳು. ಒಂದು ದಿನ ಶ್ರೀನಿವಾಸನು ಬೇಟೆಗಾಗಿ ಕಾಡಿಗೆ ಹೋಗಿದ್ದಾಗ ಆಕಾಶರಾಜನ ರಾಜಕುಮಾರಿಯಾದ ಪದ್ಮಾವತಿ ತನ್ನ ಗೆಳತಿಯರೊಂದಿಗೆ ರಾಜನ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಳು. ಶ್ರೀನಿವಾಸನು ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಪ್ರೀತಿಯಲ್ಲಿ ಬೀಳುತ್ತಾನೆ. ಪದ್ಮಾವತಿಯೂ ಕೂಡ ಶ್ರೀನಿವಾಸನ ಗಂಭೀರ ಮತ್ತು ದೈವಿಕ ಆಕರ್ಷಣೆಗೆ ಒಳಗಾಗುತ್ತಾಳೆ. ಆದರೆ ರಾಜಕುಮಾರಿಯನ್ನು ವಿವಾಹವಾಗಲು ಬಡವನಂತಿದ್ದ ಶ್ರೀನಿವಾಸನಿಗೆ ಅನೇಕ ಅಡೆತಡೆಗಳು ಎದುರಾಗುತ್ತವೆ. ಶ್ರೀನಿವಾಸನು ಪದ್ಮಾವತಿಯನ್ನು ಮದುವೆಯಾಗಲು ರಾಜ ಆಕಾಶರಾಜನ ಬಳಿ ಪ್ರಸ್ತಾವನೆಯನ್ನು ಇಡುತ್ತಾನೆ. ರಾಜನಿಗೆ ಶ್ರೀನಿವಾಸನ ಹಿನ್ನೆಲೆ ತಿಳಿದಿರುವುದಿಲ್ಲ. ಆದರೆ ಪದ್ಮಾವತಿಯು ಆತನನ್ನು ಬಯಸುತ್ತಿರುವುದನ್ನು ಅರಿತು ಒಪ್ಪಿಗೆ ನೀಡುತ್ತಾನೆ. ಆದರೆ ವಿವಾಹಕ್ಕೆ ಬೇಕಾದ ಅಗಾಧ ಸಂಪತ್ತು ಮತ್ತು ವಿಜೃಂಭಣೆಗೆ ಶ್ರೀನಿವಾಸನ ಬಳಿ ಹಣವಿರುವುದಿಲ್ಲ. ತನ್ನ ಭಕ್ತರ ಉದ್ಧಾರಕ್ಕಾಗಿ ಬಂದಿದ್ದರೂ ತನ್ನ ವಿವಾಹಕ್ಕಾಗಿ ಆತನು ಸ್ವತಃ ಸಾಲ ಮಾಡಲು ನಿರ್ಧರಿಸುತ್ತಾನೆ. ಶ್ರೀನಿವಾಸನು ಸಂಪತ್ತಿನ ಅಧಿದೇವತೆಯಾದ ಕುಬೇರನ ಬಳಿ ಅಪಾರ ಪ್ರಮಾಣದ ಧನವನ್ನು ಸಾಲವಾಗಿ ಪಡೆಯುತ್ತಾನೆ. ಈ ಸಾಲವನ್ನು ಆತ ಕಲಿಯುಗದ ಅಂತ್ಯದವರೆಗೆ ಬಡ್ಡಿಯ ಸಮೇತ ತೀರಿಸುವುದಾಗಿ ಮಾತು ಕೊಡುತ್ತಾನೆ. ಅದಕ್ಕಾಗಿಯೇ ಇಂದಿಗೂ ತಿರುಪತಿಯ ಹುಂಡಿಗೆ ಬರುವ ಎಲ್ಲ ಹಣವನ್ನು ಭಕ್ತರು ಸ್ವಾಮಿಯ ಸಾಲ ತೀರಿಸಲು ನೀಡುತ್ತಿದ್ದಾರೆ ಎಂದು ನಂಬಿಕೆಯಿದೆ. ಸಾಕಷ್ಟು ಸಂಪತ್ತಿನೊಂದಿಗೆ ದೇವತೆಗಳು ಮತ್ತು ಋಷಿಮುನಿಗಳು ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಶ್ರೀನಿವಾಸ ಮತ್ತು ಪದ್ಮಾವತಿಯ ವಿವಾಹವು ನೆರವೇರುತ್ತದೆ. ವಿವಾಹದ ನಂತರ ಶ್ರೀನಿವಾಸ ಮತ್ತು ಪದ್ಮಾವತಿಯು ತಿರುಮಲ ಬೆಟ್ಟದ ಮೇಲೆ ನೆಲೆಸುತ್ತಾರೆ. ನಂತರ ವೈಕುಂಠದಿಂದ ಕೋಪಗೊಂಡು ಬಂದಿದ್ದ ಆದಿಲಕ್ಷ್ಮಿಯು ಭೂಮಿಗೆ ಮರಳುತ್ತಾಳೆ. ತನ್ನ ಪತಿ ಶ್ರೀನಿವಾಸನು ಮತ್ತೊಬ್ಬ ರಾಜಕುಮಾರಿಯಾದ ಪದ್ಮಾವತಿಯನ್ನು ಮದುವೆಯಾಗಿರುವುದನ್ನು ಕಂಡು ಆಕೆಗೆ ಕೋಪ ಬರುತ್ತದೆ. ಪತಿ ಮತ್ತು ಇಬ್ಬರು ಪತ್ನಿಯರು ಮುಖಾಮುಖಿಯಾಗುತ್ತಾರೆ. ಆಗ ವಿಷ್ಣುವು ತಾನು ಕಲಿಯುಗದಲ್ಲಿ ಭಕ್ತರಿಗೆ ಆಶ್ರಯ ನೀಡಲು ಹೇಗೆ ಅವತರಿಸಿದ್ದೇನೆ ಮತ್ತು ಲಕ್ಷ್ಮಿಯು ಈ ಮೊದಲು ಪದ್ಮಾವತಿಯಾಗಿ ಹುಟ್ಟಿ ಬಂದಿದ್ದಾಳೆ ಎಂದು ಸಮಾಧಾನಪಡಿಸುತ್ತಾನೆ. ಸಮಾಧಾನಗೊಂಡ ಲಕ್ಷ್ಮಿಯು ಸ್ವಾಮಿಯ ಎದೆಯಲ್ಲಿ ಸ್ಥಾನ ಪಡೆಯುತ್ತಾಳೆ. ಅಂದಿನಿಂದ ವೆಂಕಟೇಶ್ವರ ಸ್ವಾಮಿಯು ತನ್ನ ಒಂದು ಬದಿಯಲ್ಲಿ ಪದ್ಮಾವತಿಯನ್ನು ಮತ್ತು ಎದೆಯಲ್ಲಿ ಲಕ್ಷ್ಮೀದೇವಿಯನ್ನು ಹೊತ್ತುಕೊಂಡು ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವ ದೇವನಾಗಿ ತಿರುಮಲದಲ್ಲಿ ನೆಲೆಸಿದ್ದಾನೆ. ಈ ಕಥೆಯ ಮೂಲಕ ಶ್ರೀ ವೆಂಕಟೇಶ್ವರನು ಕಲಿಯುಗದಲ್ಲಿ ಭಕ್ತರನ್ನು ಉದ್ಧಾರ ಮಾಡಲು ಬಂದ ದೈವಿಕ ಮತ್ತು ಪ್ರೀತಿಯ ಸಂಕೇತ ಎಂದು ತಿಳಿಯಬಹುದು.